ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ. ತುಂಬ ಜನ ಅನ್ಕೊತಾ ಇದ್ದೀರಾ ಖಂಡಿತ ಜಮಾ ಆಗಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಮೇಡಮ್ ಅಂತ. ಇವತ್ತು ನನ್ನ ವಿಡಿಯೋದಲ್ಲಿ ವಿತ್ ಪ್ರೂಫ್ ಸಮೇತನೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿರುವಂತಹ ಒಂದು ಮೆಸೇಜನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಪ್ರತಿಯೊಬ್ಬರು ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಅರ್ಧಂಬರ್ಧ ವಿಡಿಯೋಗಳನ್ನ ನೋಡಿ ನೀವು ಏನೋ ಗೊತ್ತಿಲ್ಲದೇ ಕಮೆಂಟ್ ಮಾಡೋಕ್ಕಿಂತ ಪೂರ್ತಿ ವಿಡಿಯೋಗಳನ್ನ ನೋಡಿ. ಹಾಗೆಯೇ ಈ ಜಿಲ್ಲೆಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 25 ಮತ್ತು 24ನೇ ಕಂತಿನ ಹಣವೂ ಕೂಡ ಖಾತೆಗಳಿಗೆ ಸಿಕ್ಕಿದೆ. ಅದು ಯಾವ್ದು ಅಂತ ಚೆಕ್ ಮಾಡ್ತಾ ಹೋಗೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಸುಕನ್ಯಾ ಸಮೃದ್ಧಿ ಯೋಜನೆಗೆ ತುಂಬ ಜನ ಡೌಟಲ್ಲೇ ಕೇಳ್ತಾ ಇದ್ದೀರಾ, ಹೌದಾ ನಿಜವಾಗ್ಲೂ ಹಣ ಬರುತ್ತಾ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ? ಅದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಇನ್ನೊಮ್ಮೆ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಹೇಳಬೇಕು ಅಂದರೆ, ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಅಥವಾ ಹಾಗೆಯೇ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸೊ ಪ್ರತಿಯೊಬ್ಬರು ಕೂಡ ಹೋಗಿ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ನನಗೆ ತುಂಬಾ ಮುಖ್ಯ. ಯಾಕಂದರೆ ಪ್ರತಿಯೊಬ್ಬರು ವಿಡಿಯೋನ ನೋಡೋದ್ರಿಂದನೇ ಸಪೋರ್ಟ್ ಆಗುತ್ತೆ. ಹಾಗೆಯೇ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ವಿಡಿಯೋಗಳನ್ನ ನೋಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಸೊ ಇತ್ತೀಚಿನ ದಿನಗಳಲ್ಲಿ ನಾನು ವಿಡಿಯೋಗಳನ್ನ ಸರಿಯಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾನೆ ಇಲ್ಲ ಅಂತಲೇ ಹೇಳ್ಬೋದು. ಒಂದಿನ ಮಾಡಿದ್ರೆ ಇನ್ನೊಂದು ದಿನ ಮಾಡ್ತಾ ಇಲ್ಲ, ಅಥವಾ ಒನ್ ಡೇ ಫಸ್ಟೆಲ್ಲ ಏನು ಮಾಡ್ತಾ ಇದ್ದೆ, ಸೊ ದಿನಕ್ಕೆ 2 ವಿಡಿಯೋಗಳನ್ನು ಹಾಕ್ತಿದ್ದೆ. ಮಾರ್ನಿಂಗ್ ಗೃಹಲಕ್ಷ್ಮಿ ಯೋಜನೆ ವಿಡಿಯೋಗಳು ಹಾಕಿದರೆ ಸಂಜೆ ಟೈಮಲ್ಲಿ ಸಿಲ್ವರ್ ಜ್ಯುವೆಲರಿ ವಿಡಿಯೋಗಳನ್ನು ಅಥವಾ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ವಿಡಿಯೋಗಳನ್ನು ಈ ಥರ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ಈ ನಡುವೆ ವಿಡಿಯೋಗಳನ್ನೇ ಹಾಕ್ತಾ ಇಲ್ಲ ನಾನು ಅಂತಲೇ ಹೇಳ್ಬೋದು. ಯಾಕೆಂದರೆ ಸ್ವಲ್ಪ ಬ್ಯುಸಿ ಇರ್ಬೋದು ಅಥವಾ ಕೆಲವೊಂದು ಕಾರಣಗಳಿಂದ ನಾನು ವಿಡಿಯೋಗಳನ್ನೇ ಸರಿಯಾಗಿ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ಜನ ಕೇಳ್ತಾ ಇದ್ರಿ, ನೀವು ಮಾಡ್ತಾ ಇದ್ದಂಥ ಸ್ಯಾರಿ ಬಿಸ್ನೆಸ್ ಏನಾಯಿತು ಅಂತ ಹೇಳಿಬಿಟ್ಟು. ಸೊ ಅದ್ರ ಬಗ್ಗೆ ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ. ಹೌದು, ಸ್ಯಾರಿ ಬಿಸ್ನೆಸ್ ಏನಾಯಿತು, ಸ್ಯಾರಿ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ನಾನು ವೀಡಿಯೋಗಳನ್ನು ಫಸ್ಟು ಸೀರೆ ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಏನಂದರೆ ಡೈಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೆ. ದಿನಕ್ಕೆ 1-2 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ದೆ. ಹಾಗೆ ನಾನು ಇನ್ನೊಂದು ಚಾನಲ್ ಕೂಡ ಕ್ರೆಡಿಟ್ ಮಾಡಿದ್ದೆ, ಅದರಲ್ಲೂ ಕೂಡ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೆ. ನೀವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಬಟ್ ಆ ಚಾನಲ್ಗೆ ಈಗ 3 ಮಂತ್ಸ್ ಆದ್ರೂ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ, 4 ಮಂತ್ಸ್ ಆದರೂ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ. ಸೊ ಯಾಕೆ ನಿಮ್ಮ ಸೀರೆ ಬಿಸ್ನೆಸ್ ಅಷ್ಟು ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇದೆಯಾ ಅಂತ ನೀವು ಕೇಳ್ಬೋದು. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ. ಸೀರೆ ಬಿಸ್ನೆಸ್ನ ಪ್ರಾರಂಭ ಮಾಡಿದ್ದು ಹೌದು, ಆದರೆ ಬಿಸ್ನೆಸ್ಸು ಫಸ್ಟೆಲ್ಲ ಚೆನ್ನಾಗೇ ನಡೀತಾ ಇತ್ತು ಅಂತಲೇ ಹೇಳ್ಬೋದು. ಆನ್ಲೈನಲ್ಲಿ ನಿಮಗೆ ಫಸ್ಟಿಗೆ ಆರ್ಡ್ರ್ಗಳು ಬಂತ ಅಂತ ಕೇಳಿದರೆ ಖಂಡಿತ ಇಲ್ಲ. ಫಸ್ಟಿಗೆ ಒಂದೇ ದಿನದಲ್ಲಿ ಒಂದೇ ವಿಡಿಯೋನ ಅಪ್ಲೋಡ್ ಮಾಡಿದಾಗ 3-4 ಆರ್ಡ್ರು ಒಟ್ಟಿಗೆ ಬಂತು ಹೇಳ್ಬೋದು. ಒಬ್ಬರು ಮಾತ್ರ 5 ಸೀರೆನ ಒಂದೇ ದಿನ ತೊಗೊಂಡಿದ್ರು. ಈ ಥರ ಸೀರೆಗಳ ಆರ್ಡ್ರ್ಗಳು ಬರ್ತಾನೆ ಇತ್ತು. ಆದರೆ ಕೆಲವೊಂದಿಷ್ಟು ಜನ ಏನು ಮಾಡ್ತಾಯಿದ್ರು ಅಂದರೆ, ಸೀರೆಗಳನ್ನು ಇಲ್ಲಿ ನಾವೇನಂದರೆ ಬಿಸ್ನೆಸ್ಸನ್ನು, ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಸೀರೆ ಬಿಸ್ನೆಸ್ಸು ಅಥವಾ ಯಾವುದೇ ನೀವು ಬಿಸ್ನೆಸ್ನ ಮಾಡ್ತೀರಿ ಅಂದ್ರೂ ಕೂಡ ಫಸ್ಟು ನಾವು ಬಿಸ್ನೆಸ್ಸಿಗೆ ಎಷ್ಟು ಬಂಡವಾಳ ಹಾಕಬೇಕು, ಎಷ್ಟು ಬಂಡವಾಳ ಹಾಕಿದರೆ ಎಷ್ಟು ಪ್ರಾಫಿಟ್ ಬರುತ್ತೆ, ಅಥವಾ ಯಾರನ್ನಾರು ನಾವು ಇದನ್ನು ಒಂದು ಐಡಿಯಾವನ್ನು ತೊಗೋಬೇಕು. ಯಾಕಂದರೆ ನಾವು ಸಡನ್ ಅಂತ ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು ನಾವು ಒಂದು 50,000 ಅಂತೆ ಅಂದರೆ 50,000 ಹೋಗ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದು, ಅಥವಾ 1 ಲಕ್ಷ ಇದೆ ಅಂದರೆ 1 ಲಕ್ಷನೂ ಹೋಗ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ಕೆಲಸವನ್ನು ಖಂಡಿತ ಮಾಡಬಾರ್ದು. ಸೊ ನಾನು ಕೂಡ ಅದೇ ತಪ್ಪನ್ನೇ ಫಸ್ಟು ಮಾಡಿದಂತಲೇ ಹೇಳ್ಬೋದು. ಯಾಕೆಂದರೆ ನನ್ನ ಹತ್ರ ಎಷ್ಟು ಸ್ವಲ್ಪ ಸೇವಿಂಗ್ಸ್ ಇದೆ, ಆ ಸೇವಿಂಗ್ಸಲ್ಲಿ ನಾನೇನು ಮಾಡ್ತಾ ಇದ್ದೆ ಅಂದರೆ, ಈಗ 50,000 ಇದೆ ಅಂದರೆ 50,000 ಹೋಗ್ಬಿಟ್ಟು ನಾನು ಸೀರೆಗಳನ್ನು ಪರ್ಚೇಸ್ ಮಾಡಿದ್ದೀನಿ. ಆದರೆ 50,000 ಸೀರೆಯಲ್ಲಿ ಒಂದು 10,000 ಸೀರೆ ಸೇಲ್ ಆಗ್ತಾ ಇದೆ ಅಂದರೆ ಇನ್ನೂ 10,000 ಬಂದಿರಲಿ ಮತ್ತೆ ಹೋಗಿ ನಾನೇನು ಮಾಡ್ತಿದ್ದೆ, ಮತ್ತೆ ಸೀರೆಗಳನ್ನು ತರ್ತಾ ಇದ್ದೆ. ಯಾಕಂದರೆ ಜನಗಳು ಮತ್ತೆ ಬೇರೆ ಡಿಫ್ರೆಂಟ್ ಆಗಿರುವಂಥ ಡಿಸೈನಲ್ಲಿ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಡಿಸೈನ್ಗಳನ್ನು ತರ್ತಾ ಇದ್ದೆ. ಅದೇ ನಾನು ಮಾಡಿರೋಂಥ ತಪ್ಪು. ಸೊ ಅವಾಗ ಏನಂತ ಅಂದರೆ, ಸೀರೆಗಳು ಹಳೆ ಡಿಸೈನ್ಗಳಲ್ಲೇ ಪೆಂಡಿಂಗ್ ಆಗ್ತಾ ಇರುತ್ತೆ, ಹೊಸ ಡಿಸೈನ್ಗಳು ಮೂವ್ ಆನ್ ಆಗ್ತಾ ಇರುತ್ತೆ. ಸೊ ಆವಾಗ ಏನಂದರೆ ನಮಗೆ ಲಾಭ ಎಷ್ಟು ಬಂದಿರುತ್ತೆ, ಇದು ಎಷ್ಟು ಬಂದಿರುತ್ತೆ ಅಂತ ಖಂಡಿತ ಗೊತ್ತಿರಲ್ಲ. ನಮ್ಮಲ್ಲಿ ಏನು ಲಾಭವನ್ನು ಮೆನ್ಷನ್ ಮಾಡಿರ್ತೀವಿ ಅಂದರೆ, ನಾವು ಕೊರಿಯರ್ ಚಾರ್ಜ್ ಇರ್ಬೋದು,
ಅಥವಾ ಈಗ ನೀವು ನೋಡ್ಬೋದು ಕೊರಿಯರ್ ಮಾಡೋಕ್ಕೆ ಹೋದಾಗ ಪೋಸ್ಟ್ ಆಫೀಸಲ್ಲಿ ಒಂದು ವೆಯ್ಟ್ ಮೇಲೆ ಚಾರ್ಜಸ್ ಕೇಳ್ತಾರೆ. ಸ್ವಲ್ಪ ದೂರಗಳಿಗೆಲ್ಲ 80 ರುಪೀಸು 90 ರುಪೀಸ್ ಈ ಥರ ಕೇಳ್ತಾರೆ. ಹತ್ತಿರದಲ್ಲೇ ಒಂದು 50 ರೂಪಾಯಿ ಈ ಥರ ಕೇಳ್ತಾರೆ. ಸೊ ಆ ಚಾರ್ಜಸ್ಸನ್ನು ಬಿಟ್ಟು ನಾವೊಂದು 50 ರೂಪಾಯಿ 100 ರೂಪಾಯಿ ಅಷ್ಟೇ ಸೇವಿಂಗ್ಸ್ ಇಟ್ಕೊತಾ ಇರ್ತೀವಿ. ಇನ್ನು ಕೆಲವ್ರು ಏನಂದರೆ ನಾವು ಬ್ರೌನ್ ಕಲರ್ ಮಧುಗೌಡ ಸ್ಯಾರಿ ಅಂತ ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಸೇಲ್ ಆಯಿತು ಅಂತಲೇ ಹೇಳ್ಬೋದು. ಜಾಸ್ತಿ ಜನ ಹೈಲಿ ರೆಕಮೆಂಡ್ ಮಾಡಿರೋ ಸೀರೆ ಹಾಗೆ ಡಿಮ್ಯಾಂಡ್ ಮಾಡಿರೋ ಸೀರೆ ಅಂದರೆ ಈ ಮಧುಗೌಡ ಸ್ಯಾರೀಸ್. ಬಟ್ ಅದೇನಾಯಿತು ಅಂದರೆ ಸ್ಯಾರಿಗಳಂತೂ ತುಂಬ ಚೆನ್ನಾಗಿ ಸೇಲ್ ಆಯಿತು ಅದು. ಬಟ್ ಅದು ಸ್ಟಾಕ್ ಬರೋದು ಒಂದೇ ಸರಿ ಸ್ಟಾಪ್ ಆಯಿತು ಅಂತಲೇ ಹೇಳ್ಬೋದು. ಬರ್ತಾ ಇತ್ತು, ಸ್ವಲ್ಪ ಡಿಲೇ ಆಗಿ ಬರ್ತಾ ಇತ್ತು. ತುಂಬ ಜನ ಕೇಳ್ತಾ ಇದ್ದಿದ್ದು ಅದೇ ಸೀರೆನೇ. ಆದರೆ ಏನು ಮಾಡೋದಂದರೆ ಆ ಸೀರೆಗೆ ನಾವೀಗ ಒಂದು ಕಡೆ ತೊಗೊತಾ ಇದ್ದೀವಿ ಅಂದರೆ ಅವರು ಕೂಡ ಒಂದಿಷ್ಟು ಕ್ವಾಲಿಟಿ ಅಂತ ಕೊಟ್ಟಿರ್ತಾರೆ, ಕ್ವಾಂಟಿಟಿಯಲ್ಲಿ ಕೊಟ್ಟಿರ್ತಾರೆ. ಆದರೆ ನಾವು ಮುಂದೆ ಅದು ಸೇಲ್ ಮಾಡೋಕ್ಕೆ ಏನಾಗ್ತಿತ್ತು ಅಂದರೆ ಬೇರೆ ಸೀರೆಗಳೆಲ್ಲ ಅಲ್ಲಲ್ಲೇ ಉಳಿದು ಹೋಗ್ತಾ ಇತ್ತು. ಈ ಒಂದು ಕಾರಣಕ್ಕೋಸ್ಕರ ಸೊ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ ಅಂತಲೂ ಹೇಳೋಕ್ಕಾಗಲ್ಲ. ಸ್ವಲ್ಪ ಸೀರೆಗಳು ಬಾಕಿ ಕೂಡ ಇದೆ, ಯಾರಿಗಾರು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇಷ್ಟು ತುಂಬ ಜನ ಕೇಳ್ತಾ ಇದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ತುಂಬ ಜನ ಕೇಳಿದ್ರಿ, ಹಾಗಾಗಿ ಈಗ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬರೋಣ. ಹೌದು, ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಬಿಡುಗಡೆ ಆಗಿರೋದು 100% ನಿಜ. ತುಂಬ ಜನ ಡೌಟ್ ಮಾಡ್ತಾ ಇದ್ರಿ. ಹಾಗೆ 25ನೇ ಕಂತಿನ ಹಣವೂ ಕೂಡ ಬಿಡುಗಡೆ ಆಗಿದೆ, ನೋಡ್ತಾ ಇರ್ಬೋದು ಸ್ನೇಹಿತರೆ. ಸೊ ನೋಡಿ, ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನಿಮಗೂ ಡೌಟ್ ಬೇಡ. ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಅಂದರೆ ನಿನ್ನೆ ಅಷ್ಟೇ 24ನೇ ತಾರೀಕು ಬಿಡುಗಡೆ ಆಗಿದೆ. ಇದು 25ನೇ ಕಂತಿನ ಹಣ. ಸೊ ನೋಡ್ಬೋದು ಇಲ್ಲಿ 24ನೇ ತಾರೀಕು ಅಂತ ಹೇಳಿ ತೋರಿಸ್ತಾ ಇದೆ, ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. 24ನೇ ತಾರೀಕು 12ನೇ ತಿಂಗಳಲ್ಲಿ ಸೊ ಬಿಡುಗಡೆ ಆಗಿದೆ 2000. ಇದು 25ನೇ ಕಂತಿನ ಹಣ ಜಮಾ ಆಗಿರುವಂಥದ್ದು. ಸೊ ಈ ರೀತಿಯಾಗಿ ಜಮಾ ಆಗಿದೆ. ಇದು ಬಂದಿರೋದು ಎಲ್ಲಿಂದ ಅಂತೇಳಿ ನೀವು ಕೇಳ್ಬೋದು. ಇದು ಬ್ಯಾಂಕಿಂದನೇ ಬಂದಿರೋಂತಹ ಒಂದು SMS ನೋಡ್ಬೋದು ನೋಡಿ. ಇದು ಬ್ಯಾಂಕಿಂದನೇ ಬಂದಿರೋದು. ಅಂದರೆ ಇದು ಸೊ ನೀವು ಪೆನ್ಷನ್ ಕೂಡ ತೊಗೊತಾ ಇದ್ದಾರೆ ಅವರು, ಪೆನ್ಷನ್ನು ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಪೂರ್ತಿ SMS ಕೂಡ ಇದೆ. 800 ರೂಪಾಯಿ ಬರ್ತಾ ಇರೋದು, ಹಾಗೆ 2000 ಬರ್ತಾ ಇರೋದು, ಇದೆಲ್ಲ ಗೌರ್ಮೆಂಟಿಂದನೇ ಬಂದಿರೋದು. ನಿಮಗೆ ಕೆಲವರು ಕೇಳ್ತೀರಿ ಇದು ಡೌಟು ಸುಳ್ಳು ಅಂತ, ಹಾಗಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣವು ಕೂಡ ಆಲ್ರೆಡಿ ಜಮಾ ಆಗಿದೆ. ತುಂಬ ಜನಕ್ಕೆ 24ನೇ ಕಂತಿನ ಹಣ ಯಾರೆಲ್ಲ ಬಂದಿಲ್ಲ ಅಂತ ಇದ್ರಲ್ಲ ಅವರಿಗೆಲ್ಲ ಆಲ್ರೆಡಿ ಹಣ ಬರ್ತಾ ಇದೆ. ದಯವಿಟ್ಟು ವೆಯ್ಟ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಹಣ 24ನೇ ಕಂತಿನ ಹಣವು ಕೂಡ ಜಮಾ ಆಗ್ತಾ ಇದೆ. ನಿಮ್ಮ ಯಾರು ಗೊತ್ತಿರೋರು ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಈ ಮೂಲಕ ಕೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇವತ್ತಿನ ಸಂಜೆಯ ವಿಡಿಯೋದಲ್ಲಿ ನಾನು ಸಿಲ್ವರ್ ಜ್ಯುವೆಲ್ಲರಿಗಳ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.